ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಎಕ್ಸ್ಕ್ಯೂಸ್ ಮೀ, ನೀವು ಲೆಕ್ಕ ಕೇಳಲೇಬೇಡಿ. ಕೇಳಿದರೆ ನಾವು ಕೊಡೋದೇ ಇಲ್ಲ. 6,000 ಕೋಟಿ ರೂಪಾಯಿ ಲೆಕ್ಕವನ್ನು ನೀವು ಕೇಳಕೂಡ್ದು, ಪ್ರಶ್ನೆಯನ್ನು ಹಾಕಕೂಡ್ದು, ನಮ್ಮನ್ನು ಪ್ರಶ್ನಿಸಬೇಡಿ ನೀವು. ಹೀಗಂತ ಹೇಳಿದ್ದು ಮತ್ಯಾರು ಅಲ್ಲ, ನಾ ಖಾವುಂಗ ನಾ ಖಾನೆ ದುಂಗ, ನಾನು ತಿನ್ನಲ್ಲ ಬೇರೆಯವ್ರಿಗೂ ತಿನ್ನಲಿಕ್ಕೆ ಬಿಡಲ್ಲ ಅಂತ ಹೇಳಿ ಜನರಿಗೆ ಭರವಸೆ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ಮೋದಿ ಸರ್ಕಾರ ಬೇಕು ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಾರ್ಯಾಲಯ. पहले मैंने गारंटी दी थी, न खाऊंगा न खाने दूंगा. ಎಸ್, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, 6,000 ಕೋಟಿ ರೂಪಾಯಿಗಳ ಇದು ಹಗರಣ ಅಂತ ಹೇಳಬೇಕು, ಭ್ರಷ್ಟಾಚಾರ ಅಂತ ಹೇಳಬೇಕು, ಅಥವಾ ನುಂಗಿ ನೀರು ಕುಡಿತಿದ್ದಾರೆ ಅಂತ ಹೇಳಬೇಕು, ಅಥವಾ ಉಡಾಪೆ ಅನ್ಬೇಕು, ಅಥವಾ ಯಾಕ್ರಿ ಅವ್ರಿಗೆ ಲೆಕ್ಕ ಕೊಡಬೇಕು ಅನ್ನೋ ದಾಸ್ಯತನ ಅಂತ ಅನ್ಬೇಕು, ಅರ್ಥ ಆಗ್ತಾ ಇಲ್ಲ. ಆದರೆ ನಿಜ ಏನಪ್ಪ ಅಂದರೆ, ನೀವು ಲೆಕ್ಕ ಕೇಳಲೇಬೇಡಿ, ಪ್ರಶ್ನೆಗಳನ್ನೇ ಕೇಳಬೇಡಿ. ನೀವು ಪ್ರಶ್ನೆ ಕೇಳಿದರೆ ಪ್ರಶ್ನೆಗಳನ್ನು ತಗೊಳ್ಬೇಡಿ ಅಂತ ಹೇಳಿಬಿಟ್ಟು ಪ್ರಧಾನಮಂತ್ರಿಯವರ ಕಾರ್ಯಾಲಯ ಮಾನ್ಯ ಸಂಸತ್ನ ಸ್ಪೀಕರ್ ಓಂ ಬಿರ್ಲಾ ಅವರ ಕಚೇರಿಗೆ ಪತ್ರ ಬರೆದಿದೆ, ಕಾರ್ಯಾಲಯಕ್ಕೆ ಪತ್ರ ಬರೆದಿದೆ. PM ಕೇರ್, ಪ್ರಧಾನಮಂತ್ರಿ ಕಾಳಜಿ ಅಂತನೋ ಕನ್ಸರ್ನ್ ಅಂತನೋ ಏನು, ಈಗ ಮುಖ್ಯಮಂತ್ರಿಯವರ ಪರಿಹಾರ ನಿಧಿ ಅಂತಲೂ ಇದೆ ಕರ್ನಾಟಕದಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲೂ. ಅದೇ ರೀತಿ ಪ್ರಧಾನಮಂತ್ರಿ ಕೇರ್ ಫಂಡ್ 6,000 ಕೋಟಿ PM ಕೇರ್ ಫಂಡ್ ಗುಳುಮಾಗಿದೆಯಾ? ಹಾಗಾದರೆ ಅವರು ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್? ಸರಿಯಾಗಿದ್ದರೆ ಉತ್ತರ ಕೊಡಲೇಬೇಕಲ್ಲ. ನಾನು ಉತ್ತರ ಕೊಡಲ್ಲ, ನೀವು ಕೇಳಲೇಬೇಡಿ ಪ್ರಶ್ನೆ ಅನ್ನೋದು ದಾಷ್ಟ್ಯತನನ, ಉದ್ದಟತನನ, ಉಡಾಪೆನ, ಅಥವಾ ನನ್ನನ್ನು ಯಾರು ಕೇಳಬಾರ್ದು ಅನ್ನುವಂತಹ ಸರ್ವಾಧಿಕಾರಿ ಧೋರಣನ? ಎಸ್ ವೀಕ್ಷಕರೇ, ದೇಶದ ಜನರಿಂದ PM ಕೇರ್ ಫಂಡ್ಸ್ಗೆ ಕಲೆಕ್ಟ್ ಮಾಡಲಾಗಿರುವಂಥ ಹಣ ಬರೋಬ್ಬರಿ 6,000 ಕೋಟಿ ರೂಪಾಯಿಗಳು. ಈ 6,000 ಕೋಟಿ ರೂಪಾಯಿಗಳ ಖರ್ಚು ವೆಚ್ಚ ಸಂಬಂಧಿಸಿದಂತೆ ಯಾವ ವಿಚಾರಕ್ಕೆ 6,000 ಕೋಟಿ ಹಣವನ್ನು ಖರ್ಚು ಮಾಡಲಾಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ, ಅದ್ಯಾವ ರೀತಿಯ ಅಭಿವೃದ್ಧಿಗೆ ಈ ಹಣವನ್ನು ಬಳಸಲಾಗಿದೆ, ಅದ್ಯಾವ ರೀತಿಯ ಆರೋಗ್ಯಕ್ಕೆ ಬಳಸಲಾಗಿದೆಯಾ, ಶಿಕ್ಷಣಕ್ಕೆ ಬಳಸಲಾಗಿದೆಯಾ, ಸ್ಕಿಲ್ಗೆ ಬಳಸಲಾಗಿದೆಯಾ, ದೇಶದ ರಕ್ಷಣೆಗೆ ಬಳಸಲಾಗಿದೆಯಾ, ಎಷ್ಟು ಜನರ ಜೀವವನ್ನು ಉಳಿಸಲಾಯಿತು, ಎಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು, ಎಷ್ಟು ಜನರ ಗೌರವಯುತ ಬದುಕಿಗೆ ಕಾರಣವಾಯಿತು ಅನ್ನೋದರ ಬಗ್ಗೆ ಪ್ರಧಾನಮಂತ್ರಿಯವರ ಕಾರ್ಯಾಲಯ ಉತ್ತರ ಕೊಟ್ಟಿಲ್ಲ, ಉತ್ತರ ಕೊಡೋದೇ ಇಲ್ಲ. ಅದ್ರ ಬಗ್ಗೆ ತುಟಿ ಪಿಟಕ್ಕಂತ ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಮಾನ್ಯ ನರೇಂದ್ರ ಮೋದಿಯವರು, ಅವ್ರದ್ದು ಒಂದು ದಾರ್ಷ್ಟ್ಯತನ ಶುರುವಾಗಿದೆ. ಏನಪ್ಪ ಅಂದರೆ, ನೀವು ಕೇಳಬೇಡಿ, ನಾನು ಉತ್ತರ ಕೊಡಲ್ಲ ಅಂತ. ಅದೇ ರೀತಿ ಮಾನ್ಯ ಸ್ಪೀಕರ್ ಓಂ ಬಿರ್ಲಾ ಅವರ ಕಚೇರಿಗೆ ಪ್ರಧಾನಮಂತ್ರಿ ಕಾರ್ಯಾಲಯ ಪತ್ರವೊಂದನ್ನು ಬರೆದಿದೆ. ಅದೀಗ ತೀವ್ರ ಚರ್ಚೆ ಉಂಟಾಗುವಂತೆ ಮಾಡ್ತಾ ಇದೆ. ಏನೋ ಗೋಲ್ಮಾಲ್ ಆದರೆ ತಾನೇ ಇವರು ಉತ್ತರ ಕೊಡ್ಲಿಕ್ಕೆ ಆಗದೆ ಇರೋದು, ಏನೋ ಮಿಸ್ಯೂಸ್ ಆದರೆ ತಾನೇ ಇವರು ಉತ್ತರ ಕೊಡ್ಲಿಕ್ಕೆ ಆಗದೆ ಇರೋದು, ಏನೋ ಕರಪ್ಷನ್ ನಡೆದ್ರೆ ತಾನೇ ಇವರು ಉತ್ತರ ಕೊಡ್ಲಿಕ್ಕೆ ಆಗದೆ ಇರೋದು. ಅಂತಹ ದೊಡ್ಡ ಅವ್ಯವಹಾರ ಏನಾಗಿದೆ ಹಾಗಾದರೆ? ಎಲ್ಲೋಯ್ತು 6,000 ಕೋಟಿ? ಯಾವ್ಯಾವ ಯೋಜನೆಗಳಿಗೆ ಬಿಡುಗಡೆ ಮಾಡಿದ್ವಿ, ಕೊಟ್ಟರಾಯ್ತಲ್ಲ. ಆ ಯೋಜನೆಗಳು ಸಮರ್ಪಕವಾಗಿ ಆಗಿದ್ದಾವೋ ಇಲ್ಲವೋ ಅನ್ನೋದು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಗೊತ್ತಿರಲ್ಲ, ಅದು ಸ್ಥಳೀಯವಾಗಿ ಆಗುವಂಥ ವಿಚಾರಗಳು. ಆದರೆ ಯಾವ್ಯಾವ ಯೋಜನೆಗಳಿಗೆ ಯಾವ್ಯಾವ ವಿಚಾರಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಉತ್ತರ ಕೊಡಲಿಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪೀಕರ್ ಕಚೇರಿಗೆ ಪತ್ರ ಬರೆದಿದೆ. ಯಾರಾದರೂ RTIನಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಯಾರಾದರೂ ಅರ್ಜಿಯನ್ನು ಹಾಕಿದರೆ PM ಕೇರ್ ಫಂಡ್ಗೆ ಸಂಬಂಧಿಸಿದಂತೆ ಆ ಅರ್ಜಿಯನ್ನು ತೆಗೆದುಕೊಳ್ಳಬೇಡಿ. ಹಾಗಾದರೆ ಪ್ರಧಾನಮಂತ್ರಿ ಕೇರ್ ಫಂಡ್ ಅನ್ನೋದು ಸರ್ಕಾರಿ ಹಣಕಾಸಿನ ವ್ಯವಹಾರದ ಲೆಕ್ಕಕ್ಕೆ ಬರಲ್ವ? ಹಾಗಾದರೆ ಅದೊಂದು ಟ್ರಸ್ಟ್ ಆದರೆ PM ಕೇರ್ ಫಂಡ್ ಅಂತ ಯಾಕೆ ಇಡಬೇಕು ಹೆಸರು? ಮೋದಿ ಕೇರ್ ಫಂಡ್ ಅಂತ ಇಡ್ಬೋದಲ್ವ? ಪ್ರಧಾನಮಂತ್ರಿ ಹೇಗೆ ವೈಯಕ್ತಿಕ ಆಗ್ತಾರೆ? ಪ್ರಧಾನಮಂತ್ರಿ ದೇಶದ ಆಸ್ತಿ ಅಲ್ವಾ? ಪ್ರಧಾನಮಂತ್ರಿ ಹುದ್ದೆ ದೇಶಕ್ಕೆ ಸಂಬಂಧಿಸಿದ್ದಲ್ವಾ? ದೇಶದ ಪ್ರಜೆಗಳಿಗೆ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಏನು ಖರ್ಚಾಗ್ತಾ ಇದೆ ಅಂತ ತಿಳಿಯೋ ಹಕ್ಕಿಲ್ವಾ? ಹಾಗಾದರೆ ಈ ಎಲ್ಲದಕ್ಕೂ ಯಾರು ಉತ್ತರ ಕೊಡ್ತಾರೋ ಅದು ಗೊತ್ತಿಲ್ಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. पहले मैंने गारंटी दी थी, न खाऊंगा न खाने दूंगा.